ಹಾರ್ಡ್ ವರ್ಕ್ ಜೊತೆಯಲ್ಲಿ ನಾವು ಒಂದು ಗುರಿ ಇಟ್ಕೊಳ್ಬೇಕಾಗುತ್ತೆ, ಒಂದು ಸಾಧನೆ ಇದರ ಒಂದು ಛಲ ಇರಬೇಕು ನಮಗೆ. ಸಬ್ಸಿಡಿಗೋಸ್ಕರನೇ ಸುಮಾರು ಜನ ಮಾಡುವಂಥವ್ರು ಇರ್ತಾರೆ ಉದ್ಯಮಗಳು. ಈಗ ಜೀವನ ಪರ್ಯಂತ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ. ಅದು ಏನೋ ಸಬ್ಸಿಡಿ ಸಿಕ್ತು, ಇನ್ನೊಂದು ಸಿಕ್ತು, ಸಬ್ಸಿಡಿ ಇದೆ ಅನ್ನೋದಕ್ಕೋಸ್ಕರ ಉದ್ಯಮಕ್ಕೆ ಬರೋದಾಯ್ತು ಅಂದರೆ ಇಟ್ಸ್ ಎ ಫೇಲ್ಯೂರ್. ಈಗ ಬೆಂಗಳೂರು ಅಂತ ಸಿಟಿಯಲ್ಲಿ, ನಗರದಲ್ಲಿ ಬೇರೆ ಎಲ್ಲ ರಾಜ್ಯದ ಜನ ಇದ್ದಾರೆ. ಬೆಂಗಳೂರು ಜನ ಎಲ್ಲ ರಾಜ್ಯದಲ್ಲಿದ್ದಾರೆ. ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಲಿಲ್ಲ ಅಂದರೆ ನಾವು ಬೇರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯು ಹ್ಯಾವ್ ಟು ಡ್ರೀಮ್ ಬಿಗ್. ಎಸ್ಪೆಷಲಿ SC/ST ಕಮ್ಯುನಿಟಿಗೆ ಸ್ಕೈ ಇಸ್ ದಿ ಲಿಮಿಟ್. ಶ್ರಮ ಪಡಿ, ಕಷ್ಟಪಡಬೇಕು, ವರ್ಕ್ ಹಾರ್ಡ್, ಯು ವಿಲ್ ಅಚೀವ್ ಯುವರ್ ಗೋಲ್. ಸುಮಾರು ಜನಕ್ಕೆ ನಾನು ನನ್ನ ಇಂಟರ್ವ್ಯೂಸನ್ನು ಕೊಟ್ಟಿದ್ದೇನೆ. ಮೊದಲನೇ ಬಾರಿಗೆ ಕನ್ನಡದಲ್ಲಿ, ಅದು ಜನಪದ ಸಿರಿಗೆ ನಾನು ನನ್ನ ಒಂದು ಇಂಟರ್ವ್ಯೂವನ್ನು, ನನ್ನ ಸಂದರ್ಶನವನ್ನು ಮಾಡಿದ್ದಾರೆ. ಎಲ್ಲರೂ ಈ ಒಂದು ಜನಪದ ಸಿರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸರ್, ಹಿಂದಿನ ಎಲ್ಲ ಸಂಚಿಕೆಗಳಲ್ಲಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂತಂದರೆ, ತನ್ನ ಸಮುದಾಯ, ತನ್ನ ಜನಾಂಗವನ್ನು ನಾವೇ ಮೂಗು ಮುರಿತಾ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಜನಾಂಗಕ್ಕೇನು ಸಪೋರ್ಟ್ ಇಲ್ಲ, ವ್ಯವಸ್ಥೆ ನಮ್ಮ ವಿರುದ್ಧವಾಗಿದೆ ಅಂತ ನಾವು ಮೂಗು ಮುರಿತಾ ಕಾಲಹರಣ ಮಾಡಿಬಿಡ್ತೀವಿ. ಅಂಥ ಕಾಲಘಟ್ಟದಲ್ಲಿ ಹುಟ್ಟಿ ತಾವು ಎಲ್ಲ ಸವಾಲುಗಳನ್ನು ಎದುರಿಸ್ತಾ ಬದುಕನ್ನು ಗಟ್ಟಿಯಾಗಿ ಕಟ್ಕೊಳ್ಳೋ ಜೊತೆಗೆ ಸಮುದಾಯಕ್ಕೂ ಕೂಡ ಸಹಾಯ ಮಾಡ್ತಾ ಬರ್ತಾ ಇದ್ದೀರಿ. ಹಾಗಾಗಿ ತಿಳಿಸ್ಕೊಡಿ, ಅನೇಕ ಈ ವಿಡಿಯೋ ನೋಡ್ತಕ್ಕಂಥ ಲಕ್ಷಾಂತರ ಜನ ಯುವಕರಿಗೆ, ಅದರಲ್ಲೂ ವಿಶೇಷವಾಗಿ ದಲಿತ ಸಮುದಾಯದ ಯುವಕರಿಗೆ ಬದುಕಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಏನಾದರೂ ನಿಮ್ಮ ಹತ್ರ ರಹಸ್ಯಗಳು, ಸೂತ್ರಗಳು, ಟಿಪ್ಸ್ಗಳಿದ್ದಾವ ಅಂತ? ಇಲ್ಲ, ಇದರಲ್ಲಿ ರಹಸ್ಯಗಳು ಅಂತ ಏನಿರೋಲ್ಲ. ಬಟ್ ಏನಂದರೆ, ನಾನು ಒಂದೇ ವರ್ಡ್ ಹೇಳಕ್ಕೆ ಇಷ್ಟಪಡ್ತೇನೆ. ಹಾರ್ಡ್ ವರ್ಕ್ ಅದು ಇಂಪಾರ್ಟೆಂಟ್. ಜೊತೆಯಲ್ಲಿ ನಾವು ಒಂದು ಗುರಿ ಇಟ್ಕೊಳ್ಬೇಕಾಗುತ್ತೆ, ಒಂದು ಸಾಧನೆ ಇದರ ಒಂದು ಛಲ ಇರಬೇಕು ನಮಗೆ. ಆ ಛಲ ಇದ್ದಾಗ ಮಾತ್ರ ನಾವು ಯಾವುದೇ ಕೆಲಸನ ಸಾಧನೆ ಮಾಡೋಕ್ಕೆ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪರಿಕಲ್ಪನೆ ಇರಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇವಾಗ ನೀವು ದಲಿತ ಸಮುದಾಯ ಅಂತ ಹೇಳಿದ್ರಿ, ಇವಾಗ SC/STಗಳಲ್ಲಿ ಏನಾಗ್ಬಿಡುತ್ತೆ, ಏನೋ ಒಂದು ನಾವು ಏನು ಹೇಳ್ತಾರೆ ಅದಕ್ಕೆ, ಸ್ಕೀಮ್ಸ್ ಇದೆ, ಸಬ್ಸಿಡಿ ಇದೆ, ಸಬ್ಸಿಡಿಗೋಸ್ಕರನೇ ಸುಮಾರು ಜನ ಮಾಡುವಂಥವ್ರು ಇರ್ತಾರೆ ಉದ್ಯಮಗಳು. ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಅದು ಒಂದು ಮೆಟ್ಲು ಮಾತ್ರ, ಒಂದು ಸಪೋರ್ಟ್ ಅಷ್ಟೇ. ಅದು ಒಂದು ಸಪೋರ್ಟ್ ಅಷ್ಟೇ. ಅದು ಈಗ ಜೀವನ ಪರ್ಯಂತ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ. ಅದು ಒಂದ್ಸಲಿ ಸಿಗುತ್ತೆ. ಅದನ್ನು ಒಂದು ಮೆಟ್ಲಾಗಿ ಇಟ್ಕೊಂಡು ನಾವು ಹತ್ಕೊಂಡು ಅದನ್ನು, ನಮ್ಮ ಗುರಿಯನ್ನು ನಾವು ಸಾಧಿಸಬೇಕು. ಏನೋ ಸಬ್ಸಿಡಿ ಸಿಕ್ತು, ಇನ್ನೊಂದು ಸಿಕ್ತು, ಸಬ್ಸಿಡಿ ಇದೆ ಅನ್ನೋದಕ್ಕೋಸ್ಕರ ಉದ್ಯಮಕ್ಕೆ ಬರೋದಾಯ್ತು ಅಂದರೆ ಇಟ್ಸ್ ಎ ಫೇಲ್ಯೂರ್. ತಪ್ಪಿದ್ರೆ ಆಲೋಚನೆ ಇರಲಿ, ಆ ತಪ್ಪು ಕಲ್ಪನೆಗಳು ಬರಲೇಬಾರ್ದು. ಮೊದಲನೇದಾಗಿ ನಾನು ಉದ್ಯಮಿ ಆಗಲೇಬೇಕು. ಸಾಲ ಸಿಗುತ್ತೋ ಇಲ್ವೋ, ಸಬ್ಸಿಡಿ ಸಿಗುತ್ತೋ ಇಲ್ವೋ, ನಮ್ಮ ಗುರಿ ನಾವು ಅಚೀವ್ ಮಾಡಬೇಕು. ಆ ಥರ ಒಂದು ಗುರಿ ಇಟ್ಕೊಂಡಾಗ ಮಾತ್ರ ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀವಿ. ಇವಾಗ ಬೇರೆ ಸಮುದಾಯಕ್ಕೆ ತೊಗೊಂಡ್ರಾಗ ಎಷ್ಟೋ ಒಂದು, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮುಸ್ಲಿಂ ಕಮ್ಯುನಿಟಿ ತೊಗೊಂಡ್ರೆ ನಾವು, ಅವ್ರಿಗೇನಿದೆ ರಿಸರ್ವೇಷನ್ಸು? ಅದು ಇವಾಗ ಇಲ್ಲೂ ಅವರು ದೇ ಆರ್ ಸಕ್ಸಸ್ಫುಲ್ ಪೀಪಲ್. ಹೊಟ್ಟೆ ತುಂಬಿದ ಜನ ಅವರು. ಎಲ್ಲ ರಂಗದಲ್ಲಿ ಇರುವಂಥ ಒಂದು ಕಮ್ಯುನಿಟಿ. ಮಾರ್ವಾಡಿಗಳು ತಗೊಳ್ಳಿ, ಮಾರ್ವಾಡಿಗಳು ಬರೀ ವಿದ್ಯೆ ವಿದ್ಯೆನ ಅವ್ರಿಗೆ ಏನು ಬೇಕೋ ಲೆಕ್ಕ ಹಾಕೋದಕ್ಕೆ ಬೇಕು. ಮಾರ್ವಾಡಿ ಸಮಾಜ ಅವ್ರು ಯಾರ ಹತ್ರನ ಕೆಲಸ ಮಾಡಿದ್ದು ನೋಡಿದ್ದೀರ ನೀವು? ಎಲ್ಲಾದರೂ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು? ಇಲ್ಲ. ಅವ್ರ ಹತ್ರ ನಾವು ಕೆಲಸ ಮಾಡ್ತೀವಿ. ಇಲ್ಲಾಂದರೆ ಅವನು ಹೋಗಿ ಅವ್ರ ಸಮಾಜದಲ್ಲೇ ಹೋಗಿ ಕೆಲಸ ಕಲ್ತ್ಕೊಳ್ತಾನೆ, ಆಮೇಲೆ ಅವನು ಒಂದು ಚಿಕ್ಕದಾಗ ಒಂದು ಅಂಗಡಿ ಹಾಕ್ಕೊಳ್ತಾನೆ. ಸೊ ಇದು ನಮಗೆ ಬರಬೇಕು, ನಮ್ಮ ಜನಕ್ಕೆ ಇದು ಬರೋಲ್ಲ. ಆಮೇಲೆ ನಾವು ಒಂದು ಕೆಲಸ, ಒಂದು ಮನೆ ಬಿಟ್ಟು ನಾವು ಆಚೆ ಹೋಗಲ್ಲ, ಅದು ಏರಿಯಾ ಬಿಟ್ಟು ಆಚೆ ಹೋಗಲ್ಲ. ಅದು ತಪ್ಪಾಗುತ್ತೆ. ಸೊ ನಾವು ಒಂದರಿಂದ ಇನ್ನೊಂದು ಊರಿಗೆ, ಬೆಂಗಳೂರು ಅಂತ ಸಿಟಿಯಲ್ಲಿ, ನಗರದಲ್ಲಿ ಬೇರೆ ಎಲ್ಲ ರಾಜ್ಯದ ಜನ ಇದ್ದಾರೆ. ಬೆಂಗಳೂರು ಜನ ಎಲ್ಲ ರಾಜ್ಯದಲ್ಲಿದ್ದಾರಾ? ಇಲ್ಲ. ಏನಕ್ಕೆ ಹೋಗಲ್ಲ? ಆಲ್ಮೋಸ್ಟ್ ಸೇಫ್ ಝೋನಲ್ಲೇ ಇರೋವಂಥ ಒಂದು ಇದರಲ್ಲಿ ಇದ್ದಾರೆ ಅವರು. ನಾವು ಹೊರಗಡೆ ಬರಬೇಕು. ಹೊರಗಡೆ ಬಂದಾಗ ಏನಾಗುತ್ತೆ, ಲಾಟ್ ಆಫ್ ಥಿಂಗ್ಸ್ ಟು ಡಿಸ್ಕವರ್. ಅದನ್ನು ಅದು ಒಳಗಡೆ ನುಗ್ಗಿದಾಗ ಮಾತ್ರ ಗೊತ್ತಾಗೋಕ್ಕೆ ಸಾಧ್ಯ. ಅಂಥ ಒಂದು ಆಲೋಚನೆ ಇಟ್ಕೊಂಡಾಗ ಮಾತ್ರ ಉದ್ಯಮ ಅನ್ನೋದು ಇವತ್ತು ನಾವು ಹೇಳೋದು ಅಂದರೆ ಓಷನ್ ಆಫ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಉದ್ಯಮ ತಗೊಳ್ಳಿ ನೀವು, ಎಸ್ಪೆಷಲಿ ಫುಡ್ ಇಂಡಸ್ಟ್ರಿ ಇವತ್ತು ರೈಸಿಂಗ್ ಸನ್ ಅಂತ ಹೇಳ್ತೀವಿ. ಅಂದರೆ ಯಾವಾಗಲೂ ಅದು ಬಿಸ್ನೆಸ್ ಸಕ್ಸಸ್ಫುಲ್, ಲಾಸ್ ಆಗೋವಂಥದ್ದೇ ಇಲ್ಲ. ಬಟ್ ಎಷ್ಟೋ ಜನ ಬಂದು ನಮ್ಮ ಹತ್ರ ಹೇಳಿದಾಗ ಲಾಸ್ ಆಗೋಯ್ತು, ಮುಚ್ಚಿಬಿಟ್ವಿ ಅಂತ ಹೇಳಿದಾಗ ಅದಕ್ಕೆ ಕಾರಣಗಳು ಹಲವಾರು ಇರ್ತವೆ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಲ್ಲ, ಅದು ತುಂಬ ಇಂಪಾರ್ಟೆಂಟ್.
ಅದು ತುಂಬ ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಸಿಬಿಲ್ ಅಂತ ಮಾತಾಡೋಕೆ ಹೋದ್ರೆ ನಾವು ಸಿಬಿಲ್ ಏನಾಗುತ್ತೆ ಹಂಗಂದ್ಬಿಟ್ಟು ನಮ್ಮ ಜನಗಳು ಏನೋ ಕೋಟ್ಯಾಂತರ ರೂಪಾಯಿ ತೊಗೊಂಡು ಇದಾಗಿರಲ್ಲ ಅವರು 5,000 10,000 15,000 20,000 ಕ್ರೆಡಿಟ್ ಯೂಸ್ ಕ್ರೆಡಿಟ್ ಕಾರ್ಡ್ಗಳು ಮೇಜರ್ ಕ್ರೆಡಿಟ್ ಕಾರ್ಡ್ಸ್ ಇಲ್ಲಾಂದ್ರೆ ಸಣ್ಣ ಪುಟ್ಟ ಬೈಕ್ಗಳು ತೊಗೊಂಡು ಇನ್ಸ್ಟಾಲ್ಮೆಂಟ್ ಕಟ್ಟಿರಲ್ಲ. ಇವೆಲ್ಲ ಮಾಡ್ಕೊಂಡು ಏನಾಗುತ್ತೆ ಅವ್ರ ಜೀವನದ ಗುರಿನ ತಪ್ಪದಾರಿಗೆ ಹೋಗ್ಬಿಡ್ತಾರೆ. ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಅದು ಯಾರು ಸಾಲ ಕೊಡೋಲ್ಲ ನಿಮಗೆ ಸಾಲನೇ. ನೀವು 1 ಕೋಟಿ ಬೇಕು 50 ಲಕ್ಷ ಬೇಕು ಅಂದಾಗ ಸಾಲ ಕೊಡೋಲ್ಲ. ನೀವೆಲ್ಲೋ 5-10 ಸಾವಿರ ರೂಪಾಯಿಗೆ ತಪ್ಪಿಗೆ ಸಿಗಾಕೊಂಡ್ಬಿಟ್ಟಿರ್ತೀರಿ. ಸ್ಮಾಲ್ ಅಮೌಂಟ್ಗೆ ಪೀನಟ್ ಅಮೌಂಟ್ಸ್ಗೆ ಏನಾಗುತ್ತೆ ಎಸ್ಪೆಷಲಿ ಕ್ರೆಡಿಟ್ ಕಾರ್ಡ್ಸ್ ಮನೆ ಒಂದು ಕಾಲದಲ್ಲಿ ಮನೆ ಒಂದು ಕೊಟ್ಬಿಟ್ರೆ ಎಲ್ರಿಗೂ. ಇವತ್ತು ಟುಡೇ ಬ್ಯಾಡ ಬೇಡ ಕಾರ್ಡ್ ಇದೆ, ಪೆಟ್ರೋಲ್ ಬಂಕ್ ಹೋಗು, ಪ್ಯಾಡ್ ಇದೆ, ಥಿಯೇಟ್ರಿಗೆ ಹೋಗು ಅಂತ ಪರಿಸ್ಥಿತಿ ಆಗಿ ಆಮೇಲೆ ತಿಂಗಳಾದ ಅವ್ರು ಎಷ್ಟು 35-40% ಇಂಟ್ರೆಸ್ಟ್ ಅವರು ಗೊತ್ತೇ ಆಗಲ್ಲ ನಮಗದು. ಇವತ್ತು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಮೈಕ್ರೋ ಫೈನಾನ್ಸ್ ಇವೆಲ್ಲ ನೋಡ್ತಾ ಇದ್ದೀರಲ್ಲ. ಈ ಒಂದು ವ್ಯವಸ್ಥೆಯಿಂದನೂ ಹೊರಗಡೆ ಇರಬೇಕು ನಾವು. ಏನಕ್ಕೆಂದರೆ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಒಳ್ಳೆ ಫೈನಾನ್ಷಿಯಲ್ ಫೆಸಿಲಿಟೀಸ್ ಸರ್ಕಾರಗಳೇ ಸೃಷ್ಟಿ ಮಾಡಿದ್ದಾವೆ. ತಾವೇನು ಹೇಳಕ್ಕೆ ಹೊರಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಮಾಡ್ಕೋತೀನಿ ಅಂದರೆ, ಜನ ಯಾವಾಗಲೂ ಸಾಲದ ಕಡೆ ಮುಖ ಮಾಡೋ ಬದಲು ಸಂಪಾದನೆ ಕಡೆ ಮುಖ ಮಾಡೋದಷ್ಟು ಒಳ್ಳೆಯದು ಅಂತ. ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಲಿಲ್ಲ ಅಂದರೆ ನಾವು ಬೇರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಂಪಾದನೆ ಸಾಲ ಮಾಡ್ಕೊಂಡು ಎಷ್ಟು ದಿನ ಕುತ್ಕೊಂಡಿರ್ತೀರಿ ನೀವು? ಸಂಪಾದನೆ ಮಾಡಿ 100 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ಸಂಪಾದನೆ ಮಾಡೋವಂಥ ದಾರಿ ಸುಮಾರಿದೆ. ಎಕ್ಸ್ಪೆಷಲಿ ಉದ್ಯಮ ಮಾಡಬೇಕಂದ್ರೆ ನಾನು ನಿಮಗೆ ಅವಾಗ ಮೊದಲು ಹೇಳ್ತಾ ಇದ್ದೆ, ನಾನು ಪಾನಿಪುರಿ ಮಾರೋನು ದಿನಕ್ಕೆ 1000-2000 ಸಂಪಾದನೆ ಮಾಡ್ತಾನೆ ರೋಡ್ ಆಚೆ. UP ಬಿಹಾರದವರೇ ಮೆಜಾರಿಟಿ, ಭಾಷೆ ಬರಲ್ಲ ಅವ್ರಿಗೆ, ಆದರೂ ಇವತ್ತು ಅವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ಬಟ್ ಅದೇ ಯಾರಾದರೂ ಪಾನಿಪುರಿ ಮಾರೋನು ನಮ್ಮ ಕನ್ನಡದವನಿದಾನ? ಇಲ್ಲವೇ ಇಲ್ಲ. ಅಲ್ಲ, ಅವನು ಅಂಗಡಿ ಇಟ್ಕೊಂಡಿರ್ತಾನೆ. ಇವಾಗ ಏನೋ ಒಂದು ಚಾಟ್ ಅಂತ ಇಟ್ಕೊಂಡ್ಬಿಡು. ಅದು ಅವರು ಇರೋರು ತುಂಬ ತೀರಾ ಏನು ಇಲ್ದವನು ಮಾಡಬೇಕಂಥದ್ದಲ್ಲ. ಅದು ಇಳಿದು ರಸ್ತೆಗೆ ಇಳಿದು ಮಾಡೋ ಅಂಥ ಒಂದು ಮೈಂಡ್ ಸೆಟ್ ನಮ್ಮ ಜನಗಳಲ್ಲಿ ಬರಬೇಕು. ಆ ಮೈಂಡ್ ಸೆಟ್ ಇಲ್ಲ. ಏನಕ್ಕಂದರೆ ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ ಅನ್ನೋದು ನಮ್ಮ ಹಿರಿಯರಿಗೆ ಇಲ್ಲ. ಅಪ್ಪ ಅಮ್ಮಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲು ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಓದಿಸ್ಬಿಟ್ಟಿರ್ತಾರೆ. ಇವನ್ ಕೆಲಸ ಆಗಲಿ ಗೌರ್ಮೆಂಟ್, ಅದೇ ಒಂದು ಹೆಣ್ಣು ಕೊಡಬೇಕಂದ್ರೆ ಗೌರ್ಮೆಂಟ್ ಕೆಲಸ ನಾನು ಕೇಳೋ ಮಟ್ಟಕ್ಕೆ ಇವತ್ತು ಇನ್ನೂ ನಮ್ಮ ಹಿರಿಯರಿದ್ದಾರೆ ಮೈಂಡ್ ಸೆಟ್. ಉದ್ಯಮ ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದರೆ ಅವ್ರಿಗೆ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ. ರಿಸ್ಕ್ ತಗೊಳ್ಳಲ್ಲ, ರಿಸ್ಕ್ ಫ್ಯಾಕ್ಟರ್. ಸೊ ಆ ರಿಸ್ಕ್ ಫ್ಯಾಕ್ಟರ್ನ ಯಾವಾಗ ತಗೊಳ್ಳಲ್ವೋ, ಬಿಸ್ನೆಸ್ ಇಸ್ ರಿಸ್ಕ್. ಆ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ರಿಸ್ಕ್ ತಗೊಂಡವರೆಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ. ಅಂಥ ಉದಾಹರಣೆಗಳು ಸುಮಾರಿದ್ದಾವೆ. ಎಲ್ಲೋ ಯಾರೋ ಸಣ್ಣ ಪುಟ್ಟ ಇವಾಗ ಯಾವುದೋ ನೀವು ರಿಲೇಟಿವ್ ಹತ್ರ ಆಗಲಿ ಇನ್ನೊಬ್ರ ಹತ್ರ ಹೋಗಿ ಹೇಳಿದಾಗ ಅವ್ರು ನೆಗೆಟಿವ್ನೇ ನಿಮ್ಗೆ ಹೇಳೋದು. ಏನಂಗೆ ಮಾಡೋಕೆ ಹೋಗ್ತೀಯ ಹಂಗೆ ಹಿಂಗೆ ಅಂತ ಏನೋ ಒಂದು ನೆಗೆಟಿವ್ ಹೇಳ್ತಾ ಇರ್ತಾರೆ. ನೀವು ಆವಾಗ ಅದು ಬರೀ ಕೇಳ್ಕೊಳ್ಬೇಕೇ ಹೊರತು ಅದು ನಿಮ್ಮ ಮನಸ್ಸಿಗೆ ಏನು ಬರುತ್ತೆ, ಅದನ್ನು ಏನು ತೋಚುತ್ತೆ ಅದನ್ನೇ ಮಾಡೋದು. ಹೇಳೋ ಹಲವಾರು ಜನ ಹಲವಾರು ಸಜೆಷನ್ಗಳು ಕೊಡ್ತಾರೆ, ಅದನ್ನು ಕೇಳ್ಕೊಳ್ಳಿ, ತಪ್ಪೇನಿಲ್ಲ. ಹಿರಿಯರು ಯಾರೋ ಒಬ್ಬರು ಹೇಳಿದ್ರೆ ಒಂದು ಅಡ್ವೈಸ್ ಕೊಡ್ತಾರೆ, ತಿಳ್ಕೊಳ್ಬೇಕಾಗುತ್ತೆ. ಬಟ್ ಮನ್ಸು ಏನು ಹೇಳುತ್ತೆ ಅದನ್ನು ಮಾಡಬೇಕು. ಮನ್ಸು ಇದನ್ನೇ ಹೇಳಬೇಕು, ಪಾಸಿಟಿವ್ ಆಗಿ ಹೇಳಬೇಕು. ಸೊ ಕಷ್ಟಪಟ್ಟವ್ರಿಗೆ ಡೆಫಿನೆಟ್ಲಿ ಮೋಸ ಮಾಡೋಕೆ ಪ್ರಯತ್ನ ಮಾಡಿ. ಹಂಗಾಗಿ ಮನಸ್ಸಿನ ಮಾತನ್ನ ಕೇಳಿಸ್ಕೊಂಡು ಮುಂದುವರಿದೆ ಅಂತ ತಿಳಿಸ್ತಾ ಇದ್ದೀವಿ. ಸೊ ಹಂಗಾಗಿ ಒಂದು ಅಗೇನ್ ಡ್ರೀಮ್, ಯು ಹ್ಯಾವ್ ಟು ಡ್ರೀಮ್ ಬಿಗ್. ಎಸ್ಪೆಷಲಿ SC/ST ಕಮ್ಯುನಿಟಿಗೆ ಸ್ಕೈ ಇಸ್ ದಿ ಲಿಮಿಟ್. ಸಾಗರದಷ್ಟು ಅವಕಾಶಗಳು, ಆಕಾಶದಷ್ಟು ಅವಕಾಶಗಳಿದ್ದಾವೆ. ನಾವು ಅದನ್ನು ಚೇಸ್ ಮಾಡ್ತಾ ಹೋಗಬೇಕು. ಅದೇ ನಮ್ಮ ಗುರಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಉದ್ಯಮ ಕ್ಷೇತ್ರದಲ್ಲಿ ಇವತ್ತು ಅವಕಾಶಗಳು ಸುಮಾರಿದ್ದಾವೆ. ರಾಜ್ಯದಲ್ಲೆಲ್ಲ, ದೇಶದಲ್ಲೆಲ್ಲ, ಗ್ಲೋಬಲಿ ನಿಮಗೆ ಅವಕಾಶಗಳಿದ್ದಾವೆ. ವಿಶ್ವದಾದ್ಯಂತ ಎಲ್ಲ ಕಡೆ ನಮಗೆ ಅವಕಾಶಗಳಿದ್ದಾವೆ, ಆಪರ್ಚುನಿಟೀಸ್ ಇದ್ದಾವೆ. ಆಮೇಲೆ ಇವತ್ತೇನು ಈವನ್ ಫಂಡಿಂಗ್ ಆಲ್ಸೋ, ಏಂಜಲ್ ಫಂಡಿಂಗ್, ಆ ಫಂಡಿಂಗ್, ಈ ಫಂಡಿಂಗ್ ಅಂತ ಇವತ್ತು ಸುಮಾರಿದ್ದಾವೆ. ನಿಮ್ಮ ಹತ್ರ ಪ್ರಾಡಕ್ಟ್ ಇದೆಯಾ, ನಿಮ್ಗೆ ಐಡಿಯಾ ಇದೆಯಾ, ಪ್ರಾಡಕ್ಟ್ ಇದೆಯಾ, ಇವತ್ತು ಹಣ ಸುಲಭವಾಗಿ ಸಿಗುತ್ತೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಶ್ರಮ ಪಡಿ, ಕಷ್ಟಪಡಬೇಕು, ವರ್ಕ್ ಹಾರ್ಡ್, ಯು ವಿಲ್ ಅಚೀವ್ ಯುವರ್ ಗೋಲ್. ಅದೇ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತಂದರೆ ನಾಲೆಡ್ಜ್ ಇಸ್ ವೆಲ್ತ್, ಡೇಟಾ ಇಸ್ ವೆಲ್ತ್ ಅಂತ. ನಿಮ್ಮ ಇಷ್ಟು ವರ್ಷಗಳ ಸುದೀರ್ಘ ಜೀವನದ ಅನುಭವವನ್ನು ₹1 ಚಾರ್ಜ್ ಮಾಡದೆ ವೀಕ್ಷಕರಿಗೆ ಎಲ್ಲವನ್ನು ಉಣಬಡಿಸಿದ್ದೀರಾ. ಅವ್ರ ಬದುಕಲ್ಲಿ ಯಶಸ್ಸು ಯಾವ ರೀತಿ ಆಗಬೇಕು ಅಂತ ಸರಳ ಸೂತ್ರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಸರ್. ತುಂಬ ಬ್ಯುಸಿ ಶೆಡ್ಯೂಲ್ ತಮ್ಮದು, ದೇಶದಾದ್ಯಂತ ಪ್ರವಾಸ ಮಾಡ್ತಿರ್ತೀರಿ. ಈ ಜನಪದ ಸಿರಿ ಅಂತಹ ಒಂದು ಪುಟ್ಟ ವಾಹಿನಿ ಸಮಯ ಕೇಳಿದ್ದಕ್ಕೆ ಸಮುದಾಯಕ್ಕೋಸ್ಕರ ಕೊಡ್ತೀನಪ್ಪ, ಬಂದು ಮಾತಾಡ್ತೀನಿ ಅಂತ ಹೇಳಿ ಸಮಯ ಕೊಟ್ರಿ. ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಪ್ರೇಕ್ಷಕರಿಗೆ
ಹೇಳೋದೇನಪ್ಪ ಅಂದರೆ, ಜನಪದ ಸಿರಿ ಅನ್ನುವಂಥ ಒಂದು ವಾಹಿನಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬುಡಕಟ್ಟು ಜನಾಂಗ, ಡಿಪ್ರೆಸ್ ಕ್ಲಾಸ್, SC/ST ಜನಾಂಗ ಅವರ ಒಂದು ಸಾಧನೆಗಳು, ಅವರ ಒಂದು ಪ್ರಾಡಕ್ಟ್ಸನ್ನು ಹುಡುಕುತ್ತಾ ಜನಗಳ ಮಧ್ಯದಲ್ಲಿ ತಗೊಂಡು ಇದು ಸಮುದಾಯಕ್ಕೆ ತಲುಪಿಸ್ತಾ ಇರುವಂಥ ಒಂದು ಒಳ್ಳೆಯ ವಿಷಯವನ್ನು ಜನಪದ ಸಿರಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೂ ತುಂಬ ಖುಷಿ ಆಯಿತು. ಮೊದಲನೇ ಬಾರಿಗೆ ನಾನು ಸುಮಾರು ಜನಕ್ಕೆ ನಾನು ನನ್ನ ಇಂಟರ್ವ್ಯೂಸನ್ನು ಕೊಟ್ಟಿದ್ದೇನೆ. ಮೊದಲನೇ ಬಾರಿಗೆ ಕನ್ನಡದಲ್ಲಿ ಅದು ಜನಪದ ಸಿರಿಗೆ ನಾನು ನನ್ನ ಒಂದು ಇಂಟರ್ವ್ಯೂವನ್ನು ನನ್ನ ಸಂದರ್ಶನವನ್ನು ಮಾಡಿದ್ದಾರೆ. ಅವ್ರಿಗೆ ನಾನು ಎಲ್ಲರಿಗೂ ಎಂಟೈರ್ ಟೀಮ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಈ ಒಂದು ಜನಪದ ಸಿರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಹಳೋದು ನಿಮ್ಮನೆ ವಾರ, ನೀವು ಬರ್ಕೊಂಡಿರೋದು. ನಾವು ಹುಡ್ದಾಗ ಬಡವ ಆಗಿದ್ದೀನಿ, ಬಟ್ ಸಾಯೋ ಬಡವ ಆಗಬೇಕು ಅಂತ ಏನಿಲ್ವಲ್ಲ. ಸಾಯ್ತಾ ಬಡವಾಗ ಸಾಯುವಂಥ ಅವಶ್ಯಕತೆ ಏನಿದೆ? ನಿಮ್ಮನ್ನು ಯಾರು ತಡೆದಿದ್ದಾರೆ? ಯಾರೂ ತಡೆದಿಲ್ಲ. ಸೊ ಒಂದು ಸಲೂನ್ ಇನಾಗ್ರೇಷನ್ಗೆ ಇನ್ಫೋಸಿಸ್ ಕೋ-ಫೌಂಡರ್ ಬರ್ತಾರೆ. ಇವನ್ ಟುಡೇ ಈಸ್ ಎ ಬಿಸ್ನೆಸ್ ಮ್ಯಾನ್. ರಾಜ್ಯಕ್ಕೆ ಇಷ್ಟು ಬಿಗ್ ಬಿಸ್ನೆಸ್ ಮ್ಯಾನ್, ಇಡೀ ವಿಶ್ವದಲ್ಲಿ ದುಡ್ಡಿದೆ ಅವ್ರದ್ದು. ಸೊ ನಾನು ಎಲ್ಲರಿಗೂ ಹೇಳೋದು, ಅವ್ರನ್ನ ಸ್ಫೂರ್ತಿ ಇಟ್ಕೊಳ್ರು. 5 ಲಕ್ಷಕ್ಕೆ ತೊಗೊಂಡ್ವಿ, 50 ಲಕ್ಷಕ್ಕೆ ಮಾರಿದ್ದು ಇದೆ. ಜೊತೆಯಲ್ಲಿ ಆವಾಗ ನನ್ನ ಅಕ್ಷಯ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪ್ನಿ ಇದೆ ನಮ್ಮದು. ಸೊ ಬೊಮ್ಮಸಂದ್ರಲ್ಲಿ ಫ್ಯಾಕ್ಟ್ರಿ, ಜಿಗಣಿಯಲ್ಲಿ ಫ್ಯಾಕ್ಟ್ರಿ ಮಾಡಿದ್ವಿ. ವಿತೌಟ್ ರಿಸ್ಕ್ ದೇರ್ ಇಸ್ ನೋ ಬಿಸ್ನೆಸ್. ಜೊತೆಯಲ್ಲಿ ಎಜುಕೇಷನ್ಗೆ ಬಂದ್ವಿ ನಾವು. ಬೆಳಿಗ್ಗೆ ಎದ್ದರೆ ರಾತ್ರಿವರೆಗೂ ಸಮಾಜ ಸೇವೆ. ನಾನು ಇವತ್ತು 15-20 ದಿನ ಟ್ರಾವೆಲ್ ಮಾಡ್ತೀನಿ, ಏನು ಇನ್ ಎ ಮಂತ್, ಎಂಟೈರ್ ಇಂಡಿಯಾ. ಸೊ ಇವತ್ತು ನಾನು ಒಂದು ಐ ಕಮ್ ಫ್ರಮ್ ವಾಲ್ಮೀಕಿ ಸಮಾಜ. 1 ಸ್ಕೂಲ್ ಮಾಡಿದ್ವಿ, 2 ಸ್ಕೂಲ್ ಮಾಡಿದ್ವಿ, 4 ಶಾಲೆಗಳು ಮಾಡಿದ್ವಿ ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿಯಲ್ಲಿ, ವಿಲ್ಸನ್ ಗಾರ್ಡನ್ ಅಂತ ಜಾಗದಲ್ಲಿ ನಾವು ಇವತ್ತು 2 ಶಾಲೆಗಳು ನಡೀತಾ ಇದೆ, ಬರೀ ವಿಲ್ಸನ್ ಗಾರ್ಡನ್. ನರ್ಸಿಂಗ್ ಕಾಲೇಜ್ ಇದೆ ನಮ್ಮ, ಕಲಾನಿಕೇತನ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಹೊಸೂರು ರೋಡ್ ಕೂಡ್ಲು ಗೇಟಲ್ಲಿದೆ. ಇದು ಟೀಚರ್ಸ್ B.Ed ಕಾಲೇಜ್ 2004 ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ ಕಾಲೇಜ್. ನನಗೆ ರತನ್ ಟಾಟಾ ಒಬ್ಬರು ಸ್ಫೂರ್ತಿನಿ. ನಾನು ಮಾತಾಡಿ ಜೀವನದಲ್ಲಿ ನನಗೆ 2012 ರತನ್ ಟಾಟಾ ಅವ್ರನ್ನ ಮೀಟ್ ಮಾಡಿದೆ ನಾನು. ಕರ್ನಾಟಕದಲ್ಲಿ ರತನ್ ಟಾಟಾ ಬರ್ತಾ ಇದ್ದಿದ್ದು ಯಾವಾಗ್ಲೂ ವರ್ಷಕ್ಕೊಂದ್ಸಲಿ ಬರ್ತಾ ಇದ್ರು. ಬಟ್ ಬೆಂಗಳೂರು ಜಿಗಣಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ಅವ್ರದ್ದು ಬಿಸ್ನೆಸ್ ಇದೆ. ಇವಾಗ ರಾಜನಾಯಕ್ ಉಪ್ಪು ಮಾರ್ತಾ ಇದ್ರೆ ನೀವು ನಗ್ತೀರಿ, ರತನ್ ಟಾಟಾ ಉಪ್ಪು ಮಾರ್ತಾ ಇಲ್ವಾ? ದೆನ್ ಐ ಗಾಟ್ ಇನ್ ಟು ದಟ್ ಬಿಸ್ನೆಸ್. ಫುಡ್ ಇವತ್ತು ಮಿಲೆಟ್ಸ್ ನಮ್ದಿದೆ, ಮಿಲೆಟ್ಸ್ ಮಾರ್ತೀವಿ ನಾವು, ಚಿಯಾ ಮಾರ್ತೀನಿ ನಾನು, ಚಿಯಾ ಸೀಡ್ಸ್. ಸೊ ಈ ಥರ ನಮ್ಮದು ನಾಯಕ್ ಫುಡ್ ಆ್ಯಂಡ್ ಬೆವರೇಜ್ ಅಂತಲೇ ಕಂಪ್ನಿ ಇದೆ. ದಲಿತರು ನೀರಿಂದ ನಮ್ಮನ್ನು ದೂರ ಇಟ್ಟರು, ವಿದ್ಯೆಯಿಂದ ನಮ್ಮನ್ನು ದೂರ ಇಟ್ಟರು, ಬಟ್ಟೆಯಿಂದ ದೂರ ಇಟ್ಟರು, ಶೆಲ್ಟರಿಂದ ದೂರ ಇಟ್ಟರು, ಮತ್ತು ಫುಡ್ ಇಟ್ಟರು. ಈ 5 ಬಿಸ್ನೆಸ್ಸಲ್ಲೂ ನಾನಿದ್ದೀನಿ. ಸೊ ನಮ್ಮದು ಇವತ್ತು ಜಲಾ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಇದೆ. ಅದರಲ್ಲಿ ನಮ್ಮದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಇದೆ, ನೀರು ಕೊಡ್ತಾ ಇದ್ದೀವಿ. ಸ್ಕೈಲೈನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿ ಇದೆ ನಮ್ಮದು, ಮನೆಗಳು ಕಟ್ತಾ ಇದ್ದೀವಿ. ಇಂಡಸ್ಟ್ರಿ, ವಿ ಆರ್ ಫೋಕಸಿಂಗ್ ಆನ್ ಇಂಡಸ್ಟ್ರೀಸ್. ಆ್ಯಕ್ಚುಲಿ ಇಂಡಸ್ಟ್ರೀಸ್ ಕಟ್ತಾ ಇದ್ದೀವಿ ನಾವು, ಕಟ್ಟಿ ಕೊಡ್ತೀವಿ ನಾವು. ಎಜುಕೇಷನ್, ನಮ್ಮದೇ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ನಮ್ಮದೇ ಕೆಫೆ, ಹೋಟೆಲ್ಸ್ ಇದ್ದಾವೆ. ಇವತ್ತು ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು ಒಂದು ಪುಣೆಯಲ್ಲಿ ಒಂದು ಸಂಸ್ಥೆ, ಅದು ಕರ್ನಾಟಕಕ್ಕೆ ಬರುತ್ತೆ. ಮಿಲನ್ ಕಾಂಬ್ಳೆ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಅವರು ಚೇರ್ಮನ್ ಆಗಿರ್ತಾರೆ. ದಲಿತ ಉದ್ಯಮಿಗಳ ಒಂದು ಎಕ್ಸಿಬಿಷನ್ ಮಾಡ್ತಾರೆ ಮುಂಬೈಯಲ್ಲಿ. ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಆಗ್ತಾನೆ. ನಾನು ಫಸ್ಟ್ ಟೈಮ್ ಜೀವನದಲ್ಲಿ ರತನ್ ಟಾಟಾ ಅವ್ರನ್ನ ಮೀಟ್ ಮಾಡ್ತೇನೆ. ಗೋದ್ರೇಜ್ ಅವ್ರು ಸಿಗ್ತಾರೆ ನಮ್ಗಲ್ಲಿ. ಸರಿ, ನಾವೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ತಾಜ್ ವಿವಾಂತ ಅಲ್ಲಿ ಒಂದು ಮೊದಲನೇ ಬಾರಿಗೆ ಒಂದು ಪ್ರೋಗ್ರಾಮ್ ಮಾಡ್ತೇವೆ 2012 1080 ಜನ 1,000 ರೂಪಾಯಿ ಟಿಕೆಟ್ ಕೊಟ್ಟು 1,000 ರೂಪಾಯಿ ಎಂಟ್ರಿ ಫೀಸು ವಿತ್ ಸೂಟಲ್ಲಿ ಆವತ್ತು ಎಲ್ಲರೂ ಅಲ್ಲಿ ಬರೋವಂಗೆ ನಾವು ಮಾಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರೇ ನಮಗೆ ಅದಕ್ಕೆ ಇನ್ಸ್ಪಿರೇಷನ್, ಸ್ಫೂರ್ತಿ. ಹಾರ್ಡ್ ವರ್ಕ್ ಜೊತೆಯಲ್ಲಿ ನಾವು ಒಂದು ಗುರಿ ಇಟ್ಕೊಳ್ಬೇಕಾಗುತ್ತೆ, ಒಂದು ಸಾಧನೆ ಇದರ ಒಂದು ಛಲ ಇರಬೇಕು ನಮಗೆ. ಸಬ್ಸಿಡಿಗೋಸ್ಕರನೇ ಸುಮಾರು ಜನ ಮಾಡುವಂಥವ್ರು ಇರ್ತಾರೆ ಉದ್ಯಮಗಳು. ಈಗ ಜೀವನ ಪರ್ಯಂತ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ. ಅದು
ಏನೋ ಸಬ್ಸಿಡಿ ಸಿಕ್ತು, ಇನ್ನೊಂದು ಸಿಕ್ತು, ಸಬ್ಸಿಡಿ ಇದೆ ಅನ್ನೋದಕ್ಕೋಸ್ಕರ ಉದ್ಯಮಕ್ಕೆ ಬರೋದಾಯ್ತು ಅಂದರೆ ಅದು ಇಟ್ಸ್ ಎ ಫೇಲ್ಯೂರ್. ಬೆಂಗಳೂರು ಅಂತ ಸಿಟಿಯಲ್ಲಿ, ನಗರದಲ್ಲಿ ಬೇರೆ ಎಲ್ಲ ರಾಜ್ಯದ ಜನ ಇದ್ದಾರೆ. ಬೆಂಗಳೂರು ಜನ ಎಲ್ಲ ರಾಜ್ಯದಲ್ಲಿದ್ದಾರೆ. ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಲಿಲ್ಲ ಅಂದರೆ ನಾವು ಬೇರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯು ಹ್ಯಾವ್ ಟು ಡ್ರೀಮ್ ಬಿಗ್. ಎಸ್ಪೆಷಲಿ SC/ST ಕಮ್ಯುನಿಟಿಗೆ ಸ್ಕೈ ಇಸ್ ದಿ ಲಿಮಿಟ್. ಶ್ರಮ ಪಡಿ, ಕಷ್ಟಪಡಬೇಕು, ವರ್ಕ್ ಹಾರ್ಡ್, ಯು ವಿಲ್ ಅಚೀವ್ ಯುವರ್ ಗೋಲ್. ಸುಮಾರು ಜನಕ್ಕೆ ನಾನು ನನ್ನ ಇಂಟರ್ವ್ಯೂಸನ್ನು ಕೊಟ್ಟಿದ್ದೇನೆ. ಮೊದಲನೇ ಬಾರಿಗೆ ಕನ್ನಡದಲ್ಲಿ, ಅದು ಜನಪದ ಸಿರಿಗೆ ನಾನು ನನ್ನ ಒಂದು ಇಂಟರ್ವ್ಯೂನ ನನ್ನ ಸಂದರ್ಶನವನ್ನು ಮಾಡಿದ್ದಾರೆ. ಎಲ್ಲರೂ ಈ ಒಂದು ಜನಪದ ಸಿರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ.